ಅನಂತಕುಮಾರ್ ಹೆಗಡೆ ಅದೊಂದು ಯೋಗ್ಯತೆ ಅಂತ ಯಾವ ಜಾತಿಯ ಬಗ್ಗೆ ಹೇಳಿದ್ರಲ್ಲ, ಆ ಜಾತಿಗೆ ಸಂಬಂಧಪಟ್ಟಂಥವ್ರು ಅದರಲ್ಲಿದ್ದಾರೆ. ಹಾಗಿದ್ರೆ ಯಾವ ಯೋಗ್ಯತೆ ಇದು ಈ ಯೋಗ್ಯತೆಯಾ ಅಂತ, ಈ ಲೂಟಿಯ ಬಗ್ಗೆ, ಈ ಕಳ್ಳತನದ ಬಗ್ಗೆ ನಮ್ಮ ದೇಶದ ಪ್ರಧಾನಿಗಳ ಮಾತಾಡಬೇಕು. ಜನತೆಯ ಭಾವನೆಗಳ ಜೊತೆಗೆ ಅತ್ಯಂತ ಕ್ರೂರವಾಗಿ ದುಷ್ಟತನದಿಂದ ಆಟ ಆಡ್ತಾ ಇರೋರು ಬಿ ಜೆ ಪಿಯವರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಯೋಗಿ ಮತ್ತು ಯೋಗಿ ಅಂಥವರು ಆಟ ಆಡ್ತಾ ಇದ್ದಾರೆ. ಅವರು ಜನತೆಯ ರಾಮನನ್ನು ತಗೊಂಡು ಹೋಗಿ ಚುನಾವಣೆ ಕೆಲಸಕ್ಕೆ ಹಚ್ಚಿದ್ರು. ಈ ರಾಮಾಯಣ ಮಹಾಭಾರತಕ್ಕೂ ಈ ಬಿ ಜೆ ಪಿಯವರಿಗೂ ಏನೇನೂ ಸಂಬಂಧ ಇಲ್ಲ. ಆರ್ ಎಸ್ ಎಸ್ನವರಿಗೆ ಇಷ್ಟೊಂದು ದೊಡ್ಡ ಆಸ್ತಿ ಸಂಪತ್ತು ಮಾಡಿದ್ದೀರಲ್ಲ, ಇದಕ್ಕೆ ಎಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ನು, ಈ ಹಣಕ್ಕೆ ಲೆಕ್ಕ ಎಲ್ಲಿ? ಯಾವುದಕ್ಕೂ ಲೆಕ್ಕ ಇಲ್ಲ. ನೀವು ಯಾರು? ನಮ್ಮ ಜನತೆಯ ರಾಮನನ್ನು ತಗೊಂಡೋಗಿ ಎಲ್ಲಿ ಹಣ ಸಂಪಾದನೆ ಮಾಡುವ ಕೇಂದ್ರವಾಗಿ ನೀವು ಮಾಡ್ತಾ ಇದ್ದೀರಿ. ರಾಮನನ್ನು ನೀವು ಅಪಮಾನ ಮಾಡ್ತಾ ಇದ್ದೀರಿ, ರಾಮಾಯಣವನ್ನು ಅಪಮಾನ ಮಾಡ್ತಾ ಇದ್ದೀರಿ, ರಾಮನ ಹೆಸರಿನಲ್ಲಿ ಭಕ್ತಾದಿಗಳು ಹಾಕುವ ಹಣವನ್ನು ಲೂಟಿ ಮಾಡ್ತಾ ಇದ್ದೀರಿ. ಇಷ್ಟು 200 ಕೋಟಿಗೂ ಹೆಚ್ಚು, ಒಂದು ಸಣ್ಣ ಅಂದಾಜು. ಪ್ರಧಾನಿಗಳು ತಕ್ಷಣ ಇದ್ರ ಬಗ್ಗೆ ಮಾತಾಡಬೇಕು. ಮತ್ತು ಬಿ ಜೆ ಪಿಯವ್ರುಗಳು ಯಾರು ಹಣ ಕೊಟ್ಟಿದ್ದಾರೆ ಅವ್ರು ಕೇಳ್ತಾರೆ, ನೀವ್ಯಾಕೆ ಕೇಳ್ತೀರಿ ಅನ್ನೋದ ಈ ಉದ್ದಟತನವನ್ನು, ಈ ಸಂವಿಧಾನ ವಿರೋಧಿ ಮಾತನ್ನು ನೀವು ನಿಲ್ಲಿಸಬೇಕು. ಪ್ರತಿಯೊಂದು ಈ ದೇಶದಲ್ಲಿ ಅಕೌಂಟಬಿಲಿಟಿ ಇದೆ, ಪ್ರತಿಯೊಂದಕ್ಕೂ ಇಲ್ಲಿ ಲೆಕ್ಕಪತ್ರ ಕೊಡಬೇಕು. ಭಕ್ತಾದಿಗಳು ಕೊಟ್ಟಿದ್ದಾರೆ, ಭಕ್ತಾದಿಗಳಿಗೆ ಕೇಳಲಿ. ಹಾಗಿದ್ರೆ ಸಿ ಟಿ ರವಿಯವರೇ, ಬಿ ಜೆ ಪಿಯವರೇ, ನೀವು ಭಕ್ತಾದಿಗಳು ಯಾರ್ಯಾರು ಹಾಕಿದಾರ ಅನ್ನೋದನ್ನು ನೀವು ರೆಕಾರ್ಡು ಖಂಡಿತ ಇಡಬೇಕಾಗ್ತದೆ. ಇನ್ನೂ ಎಷ್ಟಿದನೋ ಗೊತ್ತಿಲ್ಲ. ಸಾಮಾನ್ಯ ಪೂಜಾರಿಗಳು ಮಾತ್ರ ಕದಿಯುವಂಥ ಧೈರ್ಯ ಇರ್ತದಾ? ಇಲ್ಲ. ಖಂಡಿತ ಬಿ ಜೆ ಪಿ ಪಕ್ಷಗಳಲ್ಲಿ ಇರುವಂಥ ನಾಯಕರುಗಳು ಹೆಂಗೆ ದೇಶ ಲೂಟಿ ಮಾಡ್ತಾ ಇದ್ದಾರೋ, ರಾಮನ ಹೆಸರು ಹೇಳಿಯೋ ಹಣ ಲೂಟಿ ಮಾಡ್ತಾ ಇದ್ದಾರೆ. ಲಾಲ್ ಕೃಷ್ಣ ಅಡ್ವಾಣಿಯವರು ರಾಮರಥವನ್ನು ತಗೊಂಡು ಬಂದರು ಮತ್ತು ರಾಮರಥ ದೇಶ ತುಂಬ ನಡೆಸಿದ್ರು. ಇಟ್ಟಂಗಿ ಕೊಡ್ರಿ ಅಂತೇಳಿ ಇಟ್ಟಂಗಿ ತೊಗೊಂಡ್ರು. ಆಮೇಲೆ ರಾಮ ಮಂದಿರ ಕಟ್ತೀವಿ ಅಂತ ಹಣ ಕಲೆಕ್ಷನ್ ಮಾಡಿದ್ರು. ಎಲ್ಲಿದೆ ರಸೀದಿ? ಯಾರು ಕೊಟ್ಟರು ಹಣ? ಎಲ್ಲಿ ಹೋಯಿತು ಹಣ? ಈ ಭಾರತ ದೇಶದ ಜನಪದರು ಕಟ್ಟಿದಂಥ ರಾಮ ಮತ್ತು ಲಕ್ಷ್ಮಣ ಮತ್ತು ಕೃಷ್ಣ, ಮಹಾಭಾರತ, ರಾಮಾಯಣಗಳೆಲ್ಲ ಜನತೆಗೆ ಸಂಬಂಧಪಟ್ಟದ್ದು. ಸೊ ಅವರ ಬಗ್ಗೆ ಮಾತಾಡಲಿಕ್ಕೆ, ಅವರ ವಿಷಯದಲ್ಲಿ ಮಾತಾಡಲಿಕ್ಕೆ ಭಾರತ ಪ್ರತಿಯೊಬ್ಬ ಪ್ರಜೆಗೂ ಹಕ್ಕಿದೆ. ರಾಮ ಮಂದಿರದ ಹೆಸರಿನಲ್ಲಿ ಕಲೆಕ್ಷನ್ ಮಾಡಿರುವ ಕೋಟಿಗಟ್ಟಲೆ ಹಣಕ್ಕೂ ನೀವು ಈ ದೇಶಕ್ಕೆ ಲೆಕ್ಕ ಕೊಟ್ಟಿಲ್ಲ. ಈಗ ಆ ಹುಂಡಿಯಲ್ಲಿ ಹಾಕಿದಂಥ ಹಣದ ಕಳ್ಳತನವೂ ಸಹ ನೀವು ಭಾವನೆಗಳ ಜೊತೆ ಚೆಲ್ಲಾಟ ಆಡಬೇಡ್ರಿ. ನಮ್ಮ ರಾಮನ ಹೆಸರಿಗೆ ಬರಬೇಡ್ರಿ. ನಿಮ್ಮ ರಾಮ ಅಲ್ಲ, ಜನತೆಯ ರಾಮ. ನೀವು ಭಾರತದ ದೇಶದ ಜನತೆಯ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ. ಸ್ಟಾಪ್ ಇಟ್, ನಿಲ್ಲಿಸಬೇಕು. ಇತ್ತೀಚೆಗೆ 2 ಸ್ಟೇಟ್ಮೆಂಟ್ಗಳು ಕರ್ನಾಟಕದಲ್ಲಿ ನಾನು ನೋಡಿದೆ. ಅನಂತಕುಮಾರ್ ಹೆಗಡೆ ಅವರು ಬ್ರಾಹ್ಮಣರು ಅನ್ನೋದು ಒಂದು ಜಾತಿಯಲ್ಲ, ಒಂದು ಯೋಗ್ಯತೆ ಅಂತ ಹೇಳಿದ್ದು. ಇನ್ನು 2ನೇದಾಗಿ ರಾಮ ಮಂದಿರ ಹುಂಡಿಯಿಂದ ಹಣ ಕಳ್ಳತನ ಆಗಿರೋದು. ಹಣ ಮಾತ್ರ ಅಲ್ಲ, ಅಲ್ಲಿ ಬಂದಿರುವಂಥ ಕಾಣಿಕೆ, ಅದು ಮಹಾರಾಷ್ಟ್ರದ ಶಿವಸೇನಾ ಅವರ ಹೇಳಿಕೆ ಪ್ರಕಾರ ಅವರೇ ದಾನವಾಗಿ ಆ ಹುಂಡಿಯಲ್ಲಿ ಹಾಕಿರುವಂಥ ಬೆಳ್ಳಿಯ ಇಟ್ಟಂಗಿ ಮತ್ತು ಬಂಗಾರ, ಹಣ, ಇದೆಲ್ಲವಕ್ಕೂ ಸಹಿತ ಲೆಕ್ಕ ಇಲ್ಲ ಎಲ್ಲಿ ಹೋಯಿತು ಅಂತ. ಸೊ ಭಾಳ ಕೋಟಿಗಟ್ಟಲೆ, ಸುಮಾರು ಒಂದು 200 ಕೋಟಿಗೂ ಹೆಚ್ಚು ಹಣ ಅಲ್ಲಿ ಕಳ್ಳತನ ಆಗಿರೋದು. ಒಂದು 8 ಜನರನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಆ 8 ಜನರಲ್ಲಿ 5 ಜನ ಅನಂತಕುಮಾರ್ ಹೆಗಡೆ ಅದೊಂದು ಯೋಗ್ಯತೆ ಅಂತ ಯಾವ ಜಾತಿಯ ಬಗ್ಗೆ ಹೇಳಿದ್ರಲ್ಲ, ಆ ಜಾತಿಗೆ ಸಂಬಂಧಪಟ್ಟಂಥವ್ರು ಅದರಲ್ಲಿದ್ದಾರೆ. ಹಾಗಿದ್ರೆ ಯಾವ ಯೋಗ್ಯತೆ ಇದು ಈ ಯೋಗ್ಯತೆಯಾ ಅಂತ. ಸೊ ದೇವರ ಗುಡಿಯಲ್ಲಿ ಈ ಯೋಗ್ಯತೆ ಉಳ್ಳವರೇ ಪೂಜಾರಿಗಳಾಗಬೇಕು ಅಂತ ಇವ್ರುಗಳೆಲ್ಲ ಸೇರಿ ಅವ್ರುಗಳನ್ನೇ ಪೂಜಾರಿ ಮಾಡಿರ್ತಾರೆ. ಸೊ ಅವ್ರುಗಳಲ್ಲಿ ದೇವರ ಭಕ್ತಿಯಿಂದ ಪೂಜಾರಿಯಾಗಿರ್ತಾರ ಅಥವಾ ತಮ್ಮ ಯೋಗ್ಯತೆಯಿಂದ ಅಲ್ಲಿ ಪೂಜಾರಿಗಳಾಗಿರ್ತಾರ ಅನ್ನೋದಕ್ಕೆ ಇಡೀ ದೇಶದಲ್ಲಿ ಒಂದು ದೃಷ್ಟಾಂತವಾಗಿ, ಒಂದು ಸಾಕ್ಷಿಯಾಗಿ, ಒಂದು ರುಜುವಾತಾಗಿ ಇವತ್ತು ರಾಮ ಮಂದಿರ ಕಳ್ಳತನದಲ್ಲಿ ಸಿಕ್ಕಿಬಿದ್ದ 8 ಜನರನ್ನು ನೋಡ್ಬೋದು. ಅದರಲ್ಲಿ ಯಾರೂ ಸಹ ಬೇರೆ ಜಾತಿಗೆ ಸಂಬಂಧಪಟ್ಟವರು ಇಲ್ಲ. ವಿಶೇಷವಾಗಿ 5 ಜನ ಅನಂತಕುಮಾರ್ ಹೆಗಡೆ ಹೇಳಿದಂಥ ಯೋಗ್ಯತೆಯ ಜಾತಿಗೆ ಸೇರಿದಂಥವರು. ನೀವು ನೋಡ್ಬೋದು ಅದನ್ನು. ಸೊ ಈ ಕಳ್ಳತನ ಇದೆಯಲ್ಲ, ರಾಮ ಮಂದಿರದಲ್ಲಿ ಮಾಡಿದಂಥ ಕಳ್ಳತನ, ಅದರ ಬಗ್ಗೆ ಕರ್ನಾಟಕದ ಒಬ್ಬ ಸಿ ಟಿ ರವಿ ಅನ್ನುವಂಥ ಬಿ ಜೆ ಪಿಯ ಲೀಡರ್ ಸ್ಟೇಟ್ಮೆಂಟು ನಾನಿವತ್ತು ನೋಡಿದೆ. ಅವ್ರು ಹೇಳೋದೇನು, ಕಾಂಗ್ರೆಸ್ಸಿನ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಇದರ ಬಗ್ಗೆ ಪ್ರಶ್ನೆ ಮಾಡಿದಾಗ, ನೀವು ಯಾರು ಪ್ರಶ್ನೆ ಮಾಡಲಿಕ್ಕೆ? ಇದು ಯಾರು ಭಕ್ತಾದಿಗಳು ಅಲ್ಲಿ ಹುಂಡಿಗೆ ಕಾಣಿಕೆ ಹಾಕಿದಾರೋ ಅವ್ರು ಕೇಳಲಿ ಅಂತ
ಸಿ ಟಿ ರವಿ ಉತ್ತರ ಕೊಟ್ಟಿದ್ದಾರೆ. ಸೊ ಇದು ಏನನ್ನು ತೋರಿಸ್ತದೆ? ಬಹಿರಂಗ ದರೋಡೆಕೋರರು ಆಡುವಂಥ ಮಾತು ಸಿ ಟಿ ರವಿ ಮಾತಾಡಿದ್ದಾರೆ. ಬಹಿರಂಗ ದರೋಡೆಕೋರರು, ಈ ಮಾತನ್ನು ನಾನು ಭಾಳ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ, ರಾಮ ಮಂದಿರ ಸಂಬಂಧಪಟ್ಟಂಗೆ ಎಷ್ಟೊಂದು ಭಾವನಾತ್ಮಕ ಅಂಶಗಳನ್ನು ಪ್ರಚೋದನೆ ಮಾಡಿದರು. ರಾಮ ಮಂದಿರ ಅನ್ನೋದು ಎಷ್ಟೋ ಒಂದು 500 ವರ್ಷದ ಕನಸನ್ನು ನಾವು ನನಸು ಮಾಡಿದ್ದೀವಿ ಮತ್ತು ಜನತೆಯ ಭಾವನೆಗಳ ಜೊತೆಗೆ ಆಟ ಆಡಬೇಡಿ ಅಂತ ಹೇಳಿ ಅಲ್ಲಿಯ ಉತ್ತರ ಪ್ರದೇಶದ ಆದಿತ್ಯನಾಥ್ ಯೋಗಿ ಮೊನ್ನೆ ಮಾತಾಡಿದರು. ಖರೆ ಹೇಳಿದ್ರೆ ಜನತೆಯ ಭಾವನೆಗಳ ಜೊತೆಗೆ ಅತ್ಯಂತ ಕ್ರೂರವಾಗಿ ದುಷ್ಟತನದಿಂದ ಆಟ ಆಡ್ತಾ ಇರೋರು ಬಿ ಜೆ ಪಿಯವರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಯೋಗಿ ಮತ್ತು ಯೋಗಿ ಅಂಥವರು ಆಟ ಆಡ್ತಾ ಇದ್ದಾರೆ. ಅವರು ಜನತೆಯ ರಾಮನನ್ನು ತಗೊಂಡು ಹೋಗಿ ಚುನಾವಣೆ ಕೆಲಸಕ್ಕೆ ಹಚ್ಚಿದರು. ಜನತೆಯ ರಾಮಾಯಣ ನಮ್ಮ ಮಹಾಕವಿಗಳು, ನಮ್ಮ ಜನಪದರು ರಚಿಸಿದಂಥ ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ. ಈ ರಾಮಾಯಣ ಮಹಾಭಾರತಕ್ಕೂ ಈ ಬಿ ಜೆ ಪಿಯವರಿಗೂ ಏನೇನೂ ಸಂಬಂಧ ಇಲ್ಲ. ಅವರು ಜನತೆಯ ನಂಬಿಕೆಗಳನ್ನು ದುರುಪಯೋಗ ಮಾಡುವ ಸಲುವಾಗಿ, ನಂಬಿಕೆಗಳ ಜೊತೆಗೆ ಆಟ ಆಡುವ ಸಲುವಾಗಿ ಆ ಜನತೆಯ ರಾಮನನ್ನು, ಮಹಾಕಾವ್ಯದ ನಾಯಕ, ನಮ್ಮ ಜನಪದರ ಮಹಾಕಾವ್ಯದ ನಾಯಕ ರಾಮನನ್ನು ತಗೊಂಡೋಗಿ ಚುನಾವಣೆ ಕೆಲಸಕ್ಕೆ ಬಳಸಿದ್ರು. ಮೊಟ್ಟ ಮೊದಲು ಜನತೆಯ ಭಾವನೆಗೆ ಧಕ್ಕೆ ಕೊಟ್ಟವರು ಮತ್ತು ಜನತೆಯ ನಂಬಿಕೆ ರಾಮನನ್ನು ತಗೊಂಡೋಗಿ ತಮ್ಮ ಚುನಾವಣೆಗೆ ಬಳಸಿದವರು ಬಿ ಜೆ ಪಿಯವರು. ಈಗ ಆ ರಾಮನನ್ನು ತಗೊಂಡೋಗಿ ರಾಮ ಮಂದಿರ ಅಯೋಧ್ಯೆಯಲ್ಲಿ ಕಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ಕಟ್ಟಿದ ರಾಮ ಮಂದಿರ ಸಂಬಂಧಪಟ್ಟಂಗೆ ಭಕ್ತಾದಿಗಳು ಅಲ್ಲಿ ಹೋಗಿ ಅವರು ತಮ್ಮ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಕಾಣಿಕೆಯನ್ನು ಭಕ್ತಾದಿಗಳು ಕೊಟ್ಟಿದ್ದಾರೆ. ಭಕ್ತಾದಿಗಳು ಕೇಳಲಿ. ಹಾಗಿದ್ರೆ ಸಿ ಟಿ ರವಿಯವರೇ, ಬಿ ಜೆ ಪಿಯವರೇ, ನೀವು ಭಕ್ತಾದಿಗಳು ಯಾರ್ಯಾರು ಹಾಕಿದಾರ ಅನ್ನೋದನ್ನು ನೀವು ರೆಕಾರ್ಡು ಖಂಡಿತ ಇಡಬೇಕು. ನಿಮ್ಮಲ್ಲಿ ಸಿ ಸಿ ಕ್ಯಾಮ್ರಾಗಳು ಹಾಕಿದ್ದೀರಲ್ಲ ಅದರಲ್ಲಿ. ಸೊ ಸಿ ಸಿ ಟಿ ವಿ ಕ್ಯಾಮ್ರಾಗಳಲ್ಲಿ ಯಾರು ಭಕ್ತಾದಿಗಳು ಮತ್ತು ಲೂಟಿ ಮಾಡಿದವ್ರು ಯಾರು, ನೀವು ಎರಡನ್ನೂ ಪತ್ತೆ ಹಚ್ಚಬೇಕಾಗಿದ್ದು ನಿಮ್ಮದೇ ಕೆಲಸ ಅಲ್ಲ. ಆದರೆ ಹುಂಡಿಗೆ ಹಣ ಹಾಕಲಾರ್ದವರು ಸಹ ಈ ದೇಶದ ಪ್ರಜೆಗಳು, ಅವರು ಸಂವಿಧಾನದ ಆರಾಧಕರು ಮತ್ತು ಸಂವಿಧಾನವನ್ನು ನಂಬಿದವರು, ಪ್ರಜಾಪ್ರಭುತ್ವವನ್ನು ನಂಬಿದವರು, ಅವರಿಗೆ ಎಲ್ಲವನ್ನ ಪ್ರಶ್ನೆ ಮಾಡಲಿಕ್ಕೆ ಹಾಕಿದೆ ಎಚ್ಚರ. ನೀವು ಒಬ್ಬ ಮಿನಿಸ್ಟ್ರಿಗಳಿಗೇ ಅಥವಾ ಯಾರೇ ಒಬ್ಬ ಪ್ರಜೆಗೆ ನೀವ್ಯಾಕೆ ಪ್ರಶ್ನೆ ಮಾಡ್ತೀರಿ? ನೀವು ರಾಮನ ಭಕ್ತರೇ ಅಲ್ಲ ಅಂಥೇಳಿ ಈ ಭಾರತ ದೇಶದ ಜನಪದರು ಕಟ್ಟಿದಂಥ ರಾಮ ಮತ್ತು ಲಕ್ಷ್ಮಣ ಮತ್ತು ಕೃಷ್ಣ, ಮಹಾಭಾರತ, ರಾಮಾಯಣಗಳೆಲ್ಲ ಜನತೆಗೆ ಸಂಬಂಧಪಟ್ಟದ್ದು. ಸೊ ಅವರ ಬಗ್ಗೆ ಮಾತಾಡಲಿಕ್ಕೆ, ಅವರ ವಿಷಯದಲ್ಲಿ ಮಾತಾಡಲಿಕ್ಕೆ ಭಾರತ ಪ್ರತಿಯೊಬ್ಬ ಪ್ರಜೆಗೂ ಹಕ್ಕಿದೆ. ನೀವು ಯಾರು? ನಮ್ಮ ಜನತೆಯ ರಾಮನನ್ನು ತಗೊಂಡೋಗಿ ಅಲ್ಲಿ ಹಣ ಸಂಪಾದನೆ ಮಾಡುವ ಕೇಂದ್ರವಾಗಿ ನೀವು ಮಾಡ್ತಾ ಇದ್ದೀರಿ. ರಾಮನನ್ನು ನೀವು ಅಪಮಾನ ಮಾಡ್ತಾ ಇದ್ದೀರಿ. ರಾಮಾಯಣವನ್ನು ಅಪಮಾನ ಮಾಡ್ತಾ ಇದ್ದೀರಿ. ರಾಮನ ಹೆಸರಿನಲ್ಲಿ ಭಕ್ತಾದಿಗಳು ಹಾಕುವ ಹಣವನ್ನು ಲೂಟಿ ಮಾಡ್ತಾ ಇದ್ದೀರಿ. ಎಷ್ಟು? 200 ಕೋಟಿಗೂ ಹೆಚ್ಚು, ಒಂದು ಸಣ್ಣ ಅಂದಾಜು. ಇನ್ನೂ ಎಷ್ಟಿದನೋ ಗೊತ್ತಿಲ್ಲ. ಸಾಮಾನ್ಯ ಪೂಜಾರಿಗಳು ಮಾತ್ರ ಕದಿಯುವಂಥ ಧೈರ್ಯ ಇರ್ತದಾ? ಇಲ್ಲ. ಖಂಡಿತ ಬಿ ಜೆ ಪಿ ಪಕ್ಷಗಳಲ್ಲಿ ಇರುವಂಥ ನಾಯಕರುಗಳು ಹೆಂಗೆ ದೇಶ ಲೂಟಿ ಮಾಡ್ತಾ ಇದ್ದಾರೋ, ರಾಮನ ಹೆಸರು ಹೇಳಿಯೋ ಹಣ ಲೂಟಿ ಮಾಡ್ತಾ ಇದ್ದಾರೆ. ಇದು ತೀವ್ರವಾದ ತನಿಖೆ ನಡಿಬೇಕು. ಮತ್ತು ಕೆಲವೊಬ್ಬರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ. ಸೆಕ್ರೆಟರಿ ಅವರು ಈ ರಾಜೀನಾಮೆ ಕೊಡೋದು, ಹಣ ಲೂಟಿ ಮಾಡಿ ಹೋಗ್ಬಿಡೋದು, ದೊಡ್ಡವರಿಗೆ ಅದರಲ್ಲಿ ಪಾಲು ಕೊಡೋದು, ಇವೆಲ್ಲವೂ ಸಹಿತ ಇದ್ದಿರ್ತವೆ. ಒಂದು ಶಿಕ್ಷೆ ಆಗಬೇಕು ಮತ್ತು ಅಂಥ ಲೂಟಿ ಮಾಡುವ ಕೆಲಸವನ್ನು ನಿಲ್ಲಿಸಬೇಕು. ದೆನ್ ಈ ಲೂಟಿಯ ಬಗ್ಗೆ, ಈ ಕಳ್ಳತನದ ಬಗ್ಗೆ ನಮ್ಮ ದೇಶದ ಪ್ರಧಾನಿಗಳ ಮಾತಾಡಬೇಕು. ಇದೇ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ನೆನಪಿಸ್ತೀನಿ. ಭಾರತದ ಜನತೆ ನಾವು ಕೇಳಿದ್ದೀವಿ, ನಾವೆಲ್ಲರೂ ಕೇಳಿದ್ದೀವಿ. ನಮ್ಮ ಎಲ್ಲರ ಜೇಬಲ್ಲಿರುವ ಹಣ ಯಾರದ್ದು? ಈ ದೇಶದಲ್ಲಿ ಯಾರು ಉತ್ಪಾದನೆಯನ್ನು ಮಾಡ್ತಾರೋ, ರೈತರು, ಕೂಲಿ ಕಾರ್ಮಿಕರು, ಬೇರೆ ಬೇರೆ ರೀತಿ ಉತ್ಪಾದನೆ, ಆ ಹಣ ಎಲ್ಲರ ಹತ್ರ ಇದೆ. ಹಾಗಿದ್ದಾಗ ಲಾಲ್ ಕೃಷ್ಣ ಅಡ್ವಾಣಿಯವರು ರಾಮರಥವನ್ನು ತಗೊಂಡು ಬಂದರು ಮತ್ತು ರಾಮರಥ ದೇಶ ತುಂಬ ನಡೆಸಿದ್ರು. ಇಟ್ಟಂಗಿ ಕೊಡ್ರಿ ಅಂತೇಳಿ ಇಟ್ಟಂಗಿ ತೊಗೊಂಡ್ರು. ಆಮೇಲೆ ರಾಮ ಮಂದಿರ ಕಟ್ತೀವಿ ಅಂತ ಹಣ ಕಲೆಕ್ಷನ್ ಮಾಡಿದ್ರು. ಮಂದಿರ ಕಟ್ಟುವ ಕೆಲ ದಿವಸಗಳ ಮೊದಲಿನವರೆಗೂ ಹಣ ಕಲೆಕ್ಷನ್ ಮಾಡಿದ್ರು. ಎಲ್ಲಿದೆ ರಸೀದಿ? ಯಾರು ಕೊಟ್ಟರು ಹಣ? ಎಲ್ಲಿ ಹೋಯಿತು ಹಣ? ಎಷ್ಟು ಕೋಟಿ ಹಣ ಬಂತು? ಭಾರತ ದೇಶದ 140 ಕೋಟಿ ಜನರಲ್ಲಿ 40 ಕೋಟಿ ಬಿಟ್ಟಾಕ್ರಿ ನೀವು, ಅಥವಾ ಇನ್ನೊಂದು 10-20 ಕೋಟಿ ಬಿಟ್ಟಾಕ್ರಿ. 70-80 ಕೋಟಿ ಜನವೂ ಸಹಿತ ನಿಮಗೆ ಮನೆಗೆ ಹೋಗಿ ವಸೂಲು ಮಾಡಿದ್ದೀರಿ. ಶಿಕ್ಷಣ ಸಂಸ್ಥೆಗಳೆಲ್ಲ ಹತ್ರ ಹೋಗಿ ವಸೂಲು ಮಾಡಿದ್ದೀರಿ. ಲಕ್ಷದಿಂದ ಹಿಡ್ಕೊಂಡು, ಕೋಟಿಯಿಂದ ಹಿಡ್ಕೊಂಡು ಸಾವಿರಾರು ರೂಪಾಯಿವರೆಗೂ ವಸೂಲು ಮಾಡಿದ್ದೀರಿ. ಎಷ್ಟಾಯಿತು ಹಣ? ಅಯೋಧ್ಯ ರಾಮ ಮಂದಿರ ಕಟ್ಟಲಿಕ್ಕೆ ಎಷ್ಟು ಖರ್ಚಾಯಿತು? ಎಲ್ಲಿ ಲೆಕ್ಕಪತ್ರ? ಎಲ್ಲಿ ರಸೀದಿಗಳು?
ಎಲ್ಲಿ ನಿಮ್ಮದು ಇದೆಲ್ಲ? ಸೊ RSSನವರಿಗೆ ಇಷ್ಟೊಂದು ದೊಡ್ಡ ಆಸ್ತಿ ಸಂಪತ್ತು ಮಾಡಿದ್ದೀರಲ್ಲ, ಇದಕ್ಕೆ ಎಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ನು? ಈ ಹಣಕ್ಕೆ ಲೆಕ್ಕ ಎಲ್ಲಿ? ಯಾವುದಕ್ಕೂ ಲೆಕ್ಕ ಇಲ್ಲ. ರಾಮ ಮಂದಿರದ ಹೆಸರಿನಲ್ಲಿ ಕಲೆಕ್ಷನ್ ಮಾಡಿರುವ ಕೋಟಿಗಟ್ಟಲೆ ಹಣಕ್ಕೂ ನೀವು ಈ ದೇಶಕ್ಕೆ ಲೆಕ್ಕ ಕೊಟ್ಟಿಲ್ಲ. ಈಗ ಆ ಹುಂಡಿಯಲ್ಲಿ ಹಾಕಿದಂಥ ಹಣದ ಕಳ್ಳತನವೂ ಸಹ ನೀವು ಭಾವನೆಗಳ ಜೊತೆ ಚೆಲ್ಲಾಟ ಆಡಬೇಡ್ರಿ. ನಮ್ಮ ರಾಮನ ಹೆಸರಿಗೆ ಬರಬೇಡ್ರಿ. ನಿಮ್ಮ ರಾಮ ಅಲ್ಲ, ಜನತೆಯ ರಾಮ. ನೀವು ಭಾರತದ ದೇಶದ ಜನತೆಯ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ. ಸ್ಟಾಪ್ ಇಟ್, ನಿಲ್ಲಿಸಬೇಕು. ಪ್ರಧಾನಿಗಳು ತಕ್ಷಣ ಇದ್ರ ಬಗ್ಗೆ ಮಾತಾಡಬೇಕು. ಮತ್ತು BJP ಅವ್ರುಗಳು ಯಾರು ಹಣ ಕೊಟ್ಟಿದ್ದಾರೆ ಅವ್ರು ಕೇಳ್ತಾರೆ, ನೀವ್ಯಾಕೆ ಕೇಳ್ತೀರಿ ಅನ್ನೋದ ಈ ಉದ್ದಟತನವನ್ನು, ಈ ಸಂವಿಧಾನ ವಿರೋಧಿ ಮಾತನ್ನು ನೀವು ನಿಲ್ಲಿಸಬೇಕು. ಪ್ರತಿಯೊಂದು ಈ ದೇಶದಲ್ಲಿ ಅಕೌಂಟಬಿಲಿಟಿ ಇದೆ. ಪ್ರತಿಯೊಂದಕ್ಕೂ ಇಲ್ಲಿ ಲೆಕ್ಕಪತ್ರ ಕೊಡಬೇಕು. ಬೇಕಾದಂಗೆ ಲೂಟಿ ಮಾಡಲಿಕ್ಕಾಗಿ ಜನರ ಧಾರ್ಮಿಕ ಭಾವನೆ, ದೈವಿಕ ಭಾವನೆ, ಭಕ್ತಿ ಭಾವನೆಗಳನ್ನು ದುರ್ಬಳಕೆ ಮಾಡಿಕೊಂಡು ಚುನಾವಣೆ ನಡೆಸೋದು ಮತ್ತು ಚುನಾವಣೆ ಹೆಸರಲ್ಲಿ ಅಧಿಕಾರಕ್ಕೆ ಬರೋದು, ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ನೀವು ಈ ರೀತಿಯ ಹಣ ಲೂಟಿ ಮತ್ತು ಹಣ ಕಳ್ತನ ಇವೆರಡೂ ಸಹಿತ. ನನಗೆ ಕೇಳಿದ್ರೆ ಒಂದು ಈ ತಪ್ಪಿತಸ್ಥರನ್ನ ಇನ್ನೂ ಪತ್ತೆ ಹಚ್ಚಿ, ಇವರೆಲ್ಲರ ಕೈಗಳಿರ್ತವೆ ದೊಡ್ಡವ್ರದ್ದು, ಪತ್ತೆ ಹಚ್ಚಿ ಅವರನ್ನು ಶಿಕ್ಷೆಗೊಳಪಡಿಸಬೇಕು. ಅದಾಗ್ತದ ಗೊತ್ತಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದೇ, ಸ್ಟೇಟ್ ಗೌರ್ಮೆಂಟ್ ಅವ್ರದ್ದೇ, ಡಬಲ್ ಇಂಜಿನ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಇದಕ್ಕೂ ಮೊದಲು ರಾಮ ಮಂದಿರ ಕಟ್ಟುವ ಹೆಸರಿನಲ್ಲಿ ಏನು ಹಣ ವಸೂಲಿ ಮಾಡಿದಿರಲ್ಲ, ಅದರ ಲೆಕ್ಕವು ಸಹ ನೀವು ಕೊಡಬೇಕು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ